Welcome to Mr. M Talks. ಇಂದು ಫೆಬ್ರವರಿ 7, 2024. ಈ ಚಾನಲ್ ಷೇರು ಮಾರುಕಟ್ಟೆ ಮಾಹಿತಿಯನ್ನು ಪ್ರತಿದಿನ ನವೀಕರಿಸುತ್ತದೆ. ಸರಿ ನೋಡೋಣ. ಬಾಷ್ಪಶೀಲ ಅವಧಿಯ ನಂತರ ನಿಫ್ಟಿ ಫ್ಲಾಟ್ ಅನ್ನು ಮುಚ್ಚಿತು. ನಿಫ್ಟಿ 22,000 ಮಾರ್ಕ್ ಅನ್ನು ಅದರ ಮೇಲೆ ತೆರೆದರೂ ಹಿಡಿದಿಡಲು ಹೆಣಗಾಡಿತು. ಸೆನ್ಸೆಕ್ಸ್ 34.09 ಅಂಕಗಳ ನಷ್ಟದೊಂದಿಗೆ 72,152ಕ್ಕೆ ತಲುಪಿದರೆ, ನಿಫ್ಟಿ 1 ಅಂಕಗಳ ಏರಿಕೆಯೊಂದಿಗೆ 21,930.50ಕ್ಕೆ ತಲುಪಿದೆ. ಸುಮಾರು 1,954 ಷೇರುಗಳು ಮುನ್ನಡೆ ಸಾಧಿಸಿದರೆ, 1,314 ಷೇರುಗಳು ಕುಸಿತ ಕಂಡವು, 63 ಷೇರುಗಳು ಬದಲಾಗದೆ ಉಳಿದಿವೆ. 197 ಕಮ್ಯುನಿಕೇಷನ್ಸ್ ಲಿಮಿಟೆಡ್ 197 ಕಮ್ಯುನಿಕೇಷನ್ಸ್ ಲಿಮಿಟೆಡ್, ಪೇಟಿಎಂನ ಷೇರುಗಳು ಶೇಕಡಾ 10ರಷ್ಟು ಝೂಮ್ ಮಾಡಲ್ಪಟ್ಟವು ಮತ್ತು ಅದರ ಪಾವತಿಗಳ ಬ್ಯಾಂಕ್ ಘಟಕದ ಮೇಲೆ ಆರ್ಬಿಐಯ ನಿರ್ಬಂಧಗಳ ನಂತರ 3 ನೇರ ಸೆಷನ್ಗಳಲ್ಲಿ ಸುಮಾರು 42% ಕುಸಿದ ನಂತರ ಹೂಡಿಕೆದಾರರಿಗೆ ಹೆಚ್ಚು ಅಗತ್ಯವಿರುವ ಪರಿಹಾರದಲ್ಲಿ ಅಪ್ಪರ್ ಸರ್ಕ್ಯೂಟ್ನಲ್ಲಿ ಲಾಕ್ ಮಾಡಲಾಗಿದೆ. ಇದನ್ನು ಅನುಸರಿಸಿ, ದಲ್ಲಾಳಿಗಳು ಪೇಟಿಎಂ ರೇಟಿಂಗ್ಗಳು ಮತ್ತು ಗುರಿ ಬೆಲೆಗಳನ್ನು ತೀವ್ರವಾಗಿ ಕಡಿತಗೊಳಿಸಿದರು. ಜೆಫರೀಸ್ ಗುರಿ ಬೆಲೆಯನ್ನು ₹500 ಗೆ ಕಡಿತಗೊಳಿಸಿದರೆ, ಮ್ಯಾಕ್ವಾರಿ ₹650. 2 ಟ್ರೆಂಟ್ಲಿ ಫ್ರೀ 24ರ ಡಿಸೆಂಬರ್ ತ್ರೈಮಾಸಿಕದಲ್ಲಿ ಚಿಲ್ಲರೆ ಆಟಗಾರನು ₹370. 6 ಕೋಟಿಗಳ ಏಕೀಕೃತ ನಿವ್ವಳ ಲಾಭವನ್ನು ವರದಿ ಮಾಡಿದ ನಂತರ ಉಡುಪು ಕಂಪನಿಯ ಷೇರುಗಳು 19%ದಷ್ಟು ಏರಿತು, ಹಿಂದಿನ ಹಣಕಾಸು ವರ್ಷದ ಅದೇ ತ್ರೈಮಾಸಿಕದಲ್ಲಿ ₹154. 81 ಕೋಟಿಗಳಿಂದ 39.4ರಷ್ಟು ಏರಿಕೆಯಾಗಿದೆ. 3 ಡೆಲ್ಟಾ ಕಾರ್ಪ್ ಲಿಮಿಟೆಡ್ ಡೆಲ್ಟಾ ಕಾರ್ಪೊರೇಷನ್ ಲಿಮಿಟೆಡ್, ಆನ್ಲೈನ್ ಗೇಮಿಂಗ್ ಕಂಪನಿಗಳಿಗೆ ನೀಡಲಾದ ರೆಟ್ರೋ ಸರಕು ಮತ್ತು ಸೇವಾ ತೆರಿಗೆ (ಜಿಎಸ್ಟಿ) ಬೇಡಿಕೆ ನೋಟಿಸ್ಗಳ ಕುರಿತು ಸರ್ಕಾರವು ತನ್ನ ನಿಲುವನ್ನು ಮೃದುಗೊಳಿಸಬಹುದು ಎಂಬ ವರದಿಗಳ ಮೇಲೆ ಕೌಂಟರ್ 11%ದಷ್ಟು ಏರಿತು. 4 ಎಫ್ಎಸ್ಎನ್ ಇ-ಕಾಮರ್ಸ್ ಲಿಮಿಟೆಡ್ ಎಫ್ಎಸ್ಎನ್ ಇ-ಕಾಮರ್ಸ್ ಲಿಮಿಟೆಡ್, 3ನೇ ತ್ರೈಮಾಸಿಕದಲ್ಲಿ ದೃಢವಾದ ಅಂಕಿಅಂಶಗಳ ಹೊರತಾಗಿಯೂ ನಾಯ್ಕಾ ಷೇರುಗಳು 2%ದಷ್ಟು ಕುಸಿಯಿತು. ಅದರ ನಿವ್ವಳ ಲಾಭವು ವರ್ಷಕ್ಕೆ 106ರಷ್ಟು ಏರಿಕೆಯಾಗಿ ₹17.5 ಕೋಟಿ ತಲುಪಿದೆ. ಇದು ಹಬ್ಬ ಮತ್ತು ಮದುವೆಯ ಋತುಗಳಲ್ಲಿ ಬಲವಾದ ಬೇಡಿಕೆಯಿಂದ ಪ್ರೇರೇಪಿಸಲ್ಪಟ್ಟಿದೆ, ಆದರೆ ಅದರ ಆದಾಯವು 22% ಏರಿಕೆಯಾಗಿ ₹1,788.8 ಕೋಟಿ ತಲುಪಿದೆ. 5 ಕೆನರಾ ಬ್ಯಾಂಕ್ ಲಿಮಿಟೆಡ್ ಕೆನರಾ ಬ್ಯಾಂಕ್ ಲಿಮಿಟೆಡ್, ಪಿಎಸ್ಯು ಬ್ಯಾಂಕ್ ಸ್ಟಾಕ್ ವಿಭಜನೆಯನ್ನು ಪರಿಗಣಿಸುವ ನಿರ್ಧಾರವನ್ನು ಘೋಷಿಸಿದ ನಂತರ ಸಾಲದಾತರ ಷೇರುಗಳು %5ಕ್ಕಿಂತ ಹೆಚ್ಚಿವೆ. ಇದು ಬ್ಯಾಂಕಿನ ಮೊದಲ ಸ್ಟಾಕ್ ವಿಭಜನೆಯಾಗಲಿದೆ ಮತ್ತು ಮಂಡಳಿಯ ಸಭೆಯನ್ನು ಫೆಬ್ರವರಿ 26ರಂದು ನಿಗದಿಪಡಿಸಲಾಗಿದೆ. ಡೆಕ್ಲರೇಷನ್ ಮಾಹಿತಿ ಶಿಕ್ಷಣ ಉದ್ದೇಶಕ್ಕಾಗಿ ಮಾತ್ರ. ನಾನು ಸೆಬಿ ರಿಜಿಸ್ಟರ್ ಮಾಡಿದ ವ್ಯಕ್ತಿಯಲ್ಲ. ನನ್ನ ಸೇನೆಯ ಸಬ್ಸ್ಕ್ರೈಬ್ ಮಾಡಿ ಬೆಂಬಲಿಸಿ. ವೆಲ್ಕಮ್ ಟು ಮಿಸ್ಟರ್